ಥಿಯೇಟರ್ಸ್ ಇಂದ ಆಚೆ ಹೋಗ್ಬೇಕು. ಐದಾರು ಶೋ ಇದೆ ಅಷ್ಟೇ. ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದ್ರೆ, ದಿನ ಹೇಳ್ತಾರೆ ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿನಿಮಾ ಅಂತ. ಡೆಫಿನೆಟ್ಲಿ ಇಲ್ಲ, ಬಿಲ್ಡಪ್ ಕೊಡ್ಬೇಕು, ಬೇಕಾಗಿ ಜನನ್ ತುಂಬಿಸ್ಬೇಕು, ಎಲ್ಲ ಇದೆ. ಒಬ್ಬೊಬ್ರು ಒಂದೊಂಥರ ಬಂದು ಆಫರ್ಗಳು ಕೊಡ್ತಾರೆ. ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ, ಇಷ್ಟು ಜನನ್ ಕಳಿಸ್ತೀನಿ, ಹಿಂಗೆ ಫಿಲ್ ಮಾಡ್ತೀನಿ, ಬುಕ್ ಮೈಷನ್ ಆರ್ಗನೈಸರ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಕತೆಗೆ ದೇವರೇ ಬೆಲೆ ಇಲ್ಲ ಅನಿಸ್ತು. ನೀವು ನೋಡಿ, ಒಬ್ಬ ನೆಗೆಟಿವ್ ಒಬ್ಬ ಯಾರಾದ್ರೂ, ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದಿರಲ್ವಾ, ಒಂದು ನೆಗೆಟಿವ್ ಯಾರಾದ್ರೂ ಮಾತಾಡಿದ್ರ? ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ. ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ, ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳಕ್ಕೆ ಅವ್ರಿಗೆ ಪಾಪ ಸಿನಿಮಾ ಹೇಳಲ್ಲ. ಅವ್ರ ಕೈಲಿ ಫೋನ್ ಮಾಡಿಸಲ್ಲ ಕೇಳಿದ್ವಿ. ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸ್ಟೋರಿ, ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನಿಸ್ತದೆ. ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ, ಅದು ಅವ್ರ ಇಷ್ಟ ಆಗಿ, ಅವ್ರ ದುಡ್ಡು, ಅವ್ರ ಸಮಯ, ಮೇನ್ ಆಗಿ ಸಮಯ. ಯಾರು 2.5-3 ಗಂಟೆ ಕೊಟ್ಟು ಸಿನಿಮಾ ನೋಡ್ತಾರೆ? ಮನೇಲೆ ನೋಡ್ತಾರೆ. ಸಿನಿಮಾ ಹೇಗೆ ಮಾಡೋದು ತುಂಬಾ ಒಳ್ಳೆ ಜನ ಸಿನಿಮಾ ಮಾಡೋದು, ಅದನ್ನ ತಲುಪಿಸೋದ್ರಲ್ಲಿ ಭಾರಿ ಕಷ್ಟ ಇದೆ. ತುಂಬಾ ಜನ ಮಾತಾಡ್ತಾ ಇದ್ದಾರೆ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನನಗೆ ಇನ್ವೈಟ್ ಮಾಡಬೇಕು ಜನ ಗೊತ್ತಿಲ್ಲ, ಎಲ್ಲ ರೀತಿ ಪಬ್ಲಿಸಿಟಿ. ಸುದೀಪ್ ಸರ್ ಸ್ವಲ್ಪ ಫೈನಲ್ ರೆಡಿ ಮಾಡಿ, ಸುದೀಪ್ ಸರ್ ಕೂಡ ಹೇಳಿದ್ಮೇಲೆ ಬರಲ್ಲ ಅಂದ್ರೆ ನಾನು ನಾಳೆ OTT ಬರುತ್ತೆ, ಅವತ್ತು ನೋಡ್ಬಿಟ್ಟು ಥಿಯೇಟರ್ ಮಿಸ್ ಮಾಡಿದೀನಿ ಅಂತ ಹೇಳ್ಬೋದು. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ಥಿಯೇಟರ್ಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ. ಏನೇ ಪಬ್ಲಿಸಿಟಿ ಮಾಡಿದ್ರು, ಎಷ್ಟೇ ಪುಷ್ ಮಾಡಿದ್ರು ರೀಚ್ ಆಗಿಲ್ಲ. ರೀಚ್ ಆದ್ರೂ ಇವನೇನೋ ಸಿನಿಮಾ ಮಾಡಿದಾನೆ ಅನ್ನೋ ತಾತ್ಸಾರ ಇರ್ಬೋದು, ಅಥವಾ ಇವನ್ ಸಿನಿಮಾ ಯಾರು ನೋಡ್ತಾರೆ ಅನ್ನೋ ತಾತ್ಸಾರ ಇರ್ಬೋದು. ಬಟ್ ನಾನು ತುಂಬಾ ಪ್ರೀತಿಯಿಂದ ನನ್ನನ್ನ ಇಷ್ಟಪಡೋ, ನನ್ನನ್ನ ಬೆಳೆಸಿರೋರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅನ್ನುವಂತ ಒಂದು, ಬೇರೆ ಸಿನಿಮಾಗಳನ್ನ ಸ್ಕ್ರೀನ್ ಪ್ಲೇ ಸಕಲಾಗಿದೆ, ಕಥೆ ಮಾಡಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂತ ಇದು ಸೀರಿಯಲ್ಸ್ ಈಸಿ ಆಗಿತ್ತು ಅನ್ಸುತ್ತೆ, ಬಿಗ್ ಬಾಸ್ ಶೋ ಈಸಿ ಆಗಿತ್ತು ಅನ್ಸುತ್ತೆ, ಗೊತ್ತಿಲ್ಲ. ಅಂದ್ರೆ ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪಬ್ಲಿಸಿಟಿ ಮಾಡಿದ್ರು. ಈಗ ಸಿನಿಮಾ ನೋಡಿರೋರು ಹೋಗಿ ಇನ್ನೊಬ್ಬರನ್ನ ಕಳ್ಸಲ್ಲ ಅಂದ್ರೆ ಆಗಲ್ಲ. ಪ್ರತಿಯೊಬ್ಬರು ಕರೆಕ್ಟ್. ಇದು ನನ್ನ ಡೈರೆಕ್ಷನ್ಗೆ ಫುಲ್ ಇಷ್ಟ ಆಗುತ್ತೆ. ಯಾವ್ದೆಲ್ಲ ರೀತಿ ಸಿನಿಮಾ ನೋಡು ಬೈಕೊಂಡು ಬಂದಿರೋರು ಇದ್ದಾರೆ. ತುಂಬಾ ಹೋಗಿರುವಂತ ಸಿನಿಮಾಗಳು ಐ ಥಿಂಕ್ ಜನಕ್ಕೆ ಕಪಾಲಕ್ಕೆ ಹೊಡೆದು ಕಳಿಸುವಂತ ಕಂಟೆಂಟ್ಗಿಂತ ಜನ ಬೇಸತ್ತು ಹೋಗಿದ್ದಾರೆ ಅನ್ಸುತ್ತೆ. ಅಂದ್ರೆ ಬರಬೇಡಿ ಥಿಯೇಟರ್ಗೆ ಅನ್ನೋ ಅಷ್ಟು ಕೆಟ್ಟಿರೋ ಸಿನಿಮಾಗಳು ಇದೆ. ನಮಗೂ ಎಫೆಕ್ಟ್ ಆಗುತ್ತೆ. ಕಷ್ಟ. ಒಬ್ಬ ಇಂಜಿನಿಯರ್ ಆಗಿ 4 ವರ್ಷ ಆಕ್ಟರ್ ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸಿಟ್ಕೊಂಡು ಬಂದಿದೆ. ಚೆನ್ನಾಗಿ ಎಲ್ಲರೂ ಹೇಳ್ತಾರೆ, ನಾನು ಏನಕ್ಕೆ ಇಷ್ಟು ದಿನ ಮಾತಾಡಿಲ್ಲ ಅಂದ್ರೆ ನನಗೆ